ರಜತಪೀಠಪುರದ 4 ಮೂಲೆಗಳಲ್ಲಿ ಹೆಡೆ ಎತ್ತಿದ ಸರ್ಪದ ಬಿಂಬಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ಮತ್ತು ಇಂದಿಗೂ ಉಡುಪಿಯ 4 ಸುತ್ತ ಈ ಸುಬ್ರಹ್ಮಣ್ಯ ದೇವಸ್ಥಾನವಾಗಿ ಅದಿದೆ ಎಂಬ ಮಾತನ್ನು ತಿಳಿಸಿದೆ. ಸೊ ಈ ಕತೆಗೆ ಸಾಕ್ಷಿಯಾಗಿ ಇಂದಿಗೂ ಕೂಡ ಉಡುಪಿಯಲ್ಲಿ ಈ 4 ಸುಬ್ರಹ್ಮಣ್ಯ ದೇವಸ್ಥಾನಗಳು ನಮಗೆ ಕಾಣಸಿಗುತ್ತೆ. ಅವುಗಳು ಯಾವುದಂದ್ರೆ, ಒಂದು ತಾಂಗೋಡು, ಇನ್ನೊಂದು ಮಾಂಗೋಡು, ಮತ್ತೊಂದು ಅರಿತೋಡು, ಹಾಗೆ ಕೊನೆಯದಾಗಿ ಮುಚ್ಲುಕೋಡು. ಕೃಷ್ಣ ಮಠದಿಂದ ಈಶಾನ್ಯ ದಿಕ್ಕಿಗೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಪೆರಂಪಳ್ಳಿ ಎಂಬ ಊರಿನಲ್ಲಿ ತಾಂಗೋಡು ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಕಾಣಬಹುದು. ಕೃಷ್ಣ ಮಠದ ವಾಯುವ್ಯ ದಿಕ್ಕಿಗೆ ಸುಮಾರು 6.5 ಕಿಲೋಮೀಟರ್ ದೂರದಲ್ಲಿ ಸಂತಕಟ್ಟೆಯ ಕೆಳಾರ್ಕಳಬಿಟ್ಟುವಿನಲ್ಲಿ ಅರಿತೋಡು ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಕಾಣಬಹುದು. ಕೃಷ್ಣ ಮಠದಿಂದ ನೈಋತ್ಯ ದಿಕ್ಕಿಗೆ ಸುಮಾರು 5.5 ಕಿಲೋಮೀಟರ್ ದೂರದಲ್ಲಿ ಕುತ್ಪಾಡಿ ಎಂಬ ಊರಿನಲ್ಲಿ ಮಾಂಗೋಡು ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಕಾಣಬಹುದು. ಕೊನೆಯದಾಗಿ ಉಡುಪಿ ಕೃಷ್ಣ ಮಠದ ಆಗ್ನೇಯ ದಿಕ್ಕಿಗೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಕುಕ್ಕಿಕಟ್ಟೆ ಎಂಬ ಊರಿನಲ್ಲಿ ಮುಚ್ಲುಕೋಡು ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಕಾಣಬಹುದು. ಉಡುಪಿಯ 4 ಮೂಲೆಗಳಲ್ಲಿ 4 ಸುಬ್ರಹ್ಮಣ್ಯ ದೇವಸ್ಥಾನಗಳು ಇರೋ ಹಾಗೆ 4 ಮೂಲೆಗಳಲ್ಲಿ 4 ದೇವಿ ಶಕ್ತಿಗಳು ಕೂಡ ಇದೆ. ಅದು ಯಾವುದು ಅಂತ ನಿಮ್ಗೆ ಗೊತ್ತಾ?